ಸರಿ, ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ಹೇಳ್ದಂಗೆ ನನ್ನ ಗಂಡ ಇವ್ರಿಗೆ 2,60,00,000 ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾಹಿತಿ ನಾವು ಮೀಡಿಯಾ ಮುಂದೆ ಬರಬಾರ್ದು ಅಂತೇಳಿ ಕೋರ್ಟು ಇದು ಎಲ್ಲ ಸ್ಟೇಷನ್ ಈ ತರ ಓಡಾಡ್ಕೊಂಡು ಇದ್ ಮಾಡಿದ್ವಿ. ನಮ್ಮೆಲ್ಲ ಅಟ್ರಾಸಿಟಿ ಕೇಸ್ ಆಗಿದೆ, ಮತ್ತೆ ಚೆಕ್ ಬೌನ್ಸ್ ಕೇಸ್ ಆಗಿದೆ. ಇದೆಲ್ಲ ಮಾಡ್ಕೊಂಡು ನಮ್ಗೆ ಆದಷ್ಟು ತೊಂದರೆ ಕೊಡ್ತಾ ಇದ್ದಾನೆ. ಕೇಳ್ತಾ ಹೋದ್ರೆ ನಾನು ದಲಿತ, ನನ್ನ ತುಳಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ನನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಜಾತಿನ ಮುಂದೆ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ. ಮತ್ತೆ ಸುಳ್ಳು ಸಾಕ್ಷಿಗಳು ಸೃಷ್ಟಿ ಮಾಡ್ತಾ ಇದ್ದಾನೆ ಸರ್ ಅವನು. ಯಾರ್ಯಾರೋ ಇವನು ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿಗಲ್ ಕೆಲಸಗಳು ಅಂತದ್ದು ಎಲ್ರಿಗೆ ನಮ್ಮೇಲೆ ಹೇಳ್ತಾ ಇದ್ದಾನೆ. ಇಲ್ಲಿಗಲ್ ಕೆಲಸಗಳು ಮಾಡ್ತಾ ಇದ್ರು, ನಾನ್ ಬುದ್ಧಿ ಹೇಳ್ತಾ ಇದ್ದೀನಿ ಅನ್ನೋ ತರ ಈತ ಮಾತಾಡ್ತಾ ಇರೋಂತಕ್ಕಂಥದ್ದು. ಮತ್ತೆ ಅವರು ವೆಂಕಟೇಶಪ್ಪ ಅಂತೇಳಿ ಒಬ್ರು 4 ಲಕ್ಷ ಕೊಟ್ಟಿದ್ರು. ಅದು ಬಂದು ನಮ್ ನಾದಿನಿ ಅಕೌಂಟಿಗೆ ಹಾಕಿರ್ತಕ್ಕಂಥದ್ದು. ಅವರು ಬಂದು ಶಶಿ ಹೇಳಿದ್ಮೇಲೆ 4 ಲಕ್ಷ ಇವರಿಗೆ ಹಾಕಿದ್ದು. ನಮ್ಗೆ ಬರ್ಬೇಕಾದಂತ ದುಡ್ಡಲ್ಲಿ ಸ್ವಲ್ಪ ಅಮೌಂಟ್ ಅದ ಹಾಕಿರ್ತಕ್ಕಂಥದ್ದು. ಅದನ್ನ ನನ್ನ ಗಂಡ ಏನೋ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಆತರ ಅಂತ ಹೇಳಿ ದುಡ್ಡು ತಗೊಂಡಿದೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಒಂದ್ ಕಾಫಿ ಡೇ ಅಲ್ಲಿ ಸಿಕ್ಕಿ ದುಡ್ಡು ಕೊಟ್ರು ಅಂತ ಹೇಳಿ ಮಾತಾಡಿದ್ರು ಅವರು. ಕಾಫಿ ಡೇ ಅಲ್ಲಿ ಸಿಕ್ಕಿ ಮಾತಾಡಿದ ತಕ್ಷಣ ಯಾರಾದ್ರೂ 4 ಲಕ್ಷ ಕೊಡ್ತಾರ? ಎಲ್ಲ ಸುಳ್ಳು ಸಾಕ್ಷಿಗಳು ಸೃಷ್ಟಿ ಮಾಡಿ ಇರ್ತಕ್ಕಂಥದ್ದು. ಆಕೆ ಯಾರೋ 10 ಲಕ್ಷ ಕೊಟ್ಲು ಅಂತ ಹೇಳಿ ಮಾತಾಡಿದ್ಲು. ಆಕೆದು ಸಹ ಏನು ಸಾಕ್ಷಿ ಇಲ್ಲ. ದುಡ್ಡು ಕೇಳ್ತಾ ಹೋದ್ರೆ ಈ ತರ ಸುಳ್ಳು ಸಾಕ್ಷಿಗಳು ಸೃಷ್ಟಿ ಮಾಡಿ ನಮ್ಮೇಲೇನೆ ದೂರ್ ಹೇಳ್ತಾ ಇರ್ತಕ್ಕಂಥದ್ದು ಈತ. ಏನಂದ್ರೆ ಇದ್ರ ಬಗ್ಗೆ ತನಿಖೆ ನಡಿಬೇಕು ಸರ್. ಅವ್ನ್ ಫ್ರಾಡ್ ಅಂತಕ್ಕಂಥದ್ದು ಪ್ರೂವ್ ಆಗ್ಬೇಕು. ಜನಗಳು ಇವನಿಂದ ಮೋಸ ಹೋಗೋದು ಕಡಿಮೆ ಆಗ್ಬೇಕು. ಇದು ಇಲ್ಲಿಗೆ ಸ್ಟಾಪ್ ಆಗ್ಬೇಕು ಸರ್. 2,60,00,000 ದುಡ್ಡು ಜೊತೆಗೆ 380 ಗ್ರಾಮ್ ಒಡವೆ ಸರ್. ಇದ್ರ ಜೊತೆಗೆ ಕೋರ್ಟು ಕೇಸು ತುಂಬಾ ಅಲ್ದಾಡ್ಸಿ ನಮ್ಮನ್ನ ತುಂಬಾ ಇದ್ ಮಾಡ್ಬಿಟ್ಟಿದ್ದಾನೆ ಸರ್, ಹಿಂಸೆ ಮಾಡ್ಬಿಟ್ಟಿದ್ದಾನೆ. ಒಡವೆನ ಆತನೇ ತಗೊಂಡಿದ್ದು ಸರ್. ನನಗೆ ಈಗ ದುಡ್ಡಿನ ಅವಶ್ಯಕತೆ ಇದೆ, ನಿಮ್ ಒಡವೆನ ಕೊಡಿ ನನಗೆ, ಮತ್ತೆ ನಾನ್ ನಿಮ್ಗೆ ರಿಟರ್ನ್ ಕೊಡ್ತೀನಿ. ಈ ದುಡ್ಡು ಬಂದ್ಮೇಲೆ ನಿಮಗೆ ಅದ್ರ 2/3 ನಾನು ಕೊಡ್ತೀನಿ ಅಂತ ಹೇಳಿ ತಗೊಂಡಿರ್ತಕ್ಕಂಥದ್ದು ಸರ್.